ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿವಸದಿಂದ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಬ್ಯಾಕ್ಗ್ರೌಂಡಲ್ಲಿ ಯಾವ ವಿಡಿಯೋ ಹಾಕಬೇಕು ಅಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ, ಹಾಗಾಗಿ ಮಾಡಲಿಲ್ಲ. ಇವಾಗ ಈ ವಿಡಿಯೋದ ಮೂಲಕ ನಾನು ನನ್ನ ಅಭಿಪ್ರಾಯನ ತಿಳಿಸ್ಬೋದು ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಎಕ್ಸ್ಪರ್ಟ್ನಾಗಲಿ ಯಾವುದೇ ಒಂದು ದೊಡ್ಡ ವ್ಯಕ್ತಿ ಅಂತ ಮಾತಾಡ್ತಾ ಇಲ್ಲ, ಬರೀ ನನ್ನ ಅಭಿಪ್ರಾಯ ಮಾತ್ರ ಹೇಳ್ತಾ ಇದ್ದೀನಿ. ಅವರವರ ಅಭಿಪ್ರಾಯ ಬೇರೆ ಆಗಿರ್ಬೋದು. ಇಲ್ಲಿ ಏನು ಹೇಳಬೇಕು ಅಂತಂದರೆ, ನಮ್ಮ ಬಂಧು ಬಳಗ, ನಮ್ಮ ಸಂಬಂಧಗಳ ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಏನು ಅಂತಂದರೆ, ಮೊದಲಿಗೆ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೆ, ಆದರೆ ತಾಯಿ ತಂದೆ ಮಾತ್ರ ಸಿಗೋದಿಲ್ಲ ಅಂತ ಒಂದು ಹಾಡಿದೆ. ಆದರೆ ನಾನು ಹೇಳೋದೇನು ಅಂತಂದರೆ, ತಾಯಿ ತಂದೆ, ಅಣ್ಣ ಅಕ್ಕ, ತಮ್ಮ ತಂಗಿ, ಯಾವ ಸಂಬಂಧಗಳು ಕೂಡ ದುಡ್ಡು ಕೊಟ್ಟರೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ರೆಡಿಮೇಡಾಗಿ ತಾಯಿ ತಂದೆ ಕೂಡ ತರ್ಬೋದು, ಆದರೆ ಯಾವ ನಿಜವಾದ ಸಂಬಂಧಗಳನ್ನು ಇರುತ್ತೋ ಅವು ದುಡ್ಡು ಕೊಟ್ಟು ನಾವು ಎಲ್ಲೂ ಕೂಡ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಎಕ್ಸಾಂಪಲನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಒಂದು ಮದುವೆ ಆಗಬೇಕಾದ್ರೆ ಅದರಲ್ಲಿ ಎಷ್ಟೊಂದು ಜನರ ಸಂಪ್ರದಾಯಗಳು, ಶಾಸ್ತ್ರಗಳು ನಡೆದ್ರೆ ಮಾತ್ರ ಅದು ಕಂಪ್ಲೀಟಾಗಿ ಮದುವೆ ಅಂತ ಅನಿಸ್ಕೊಳ್ಳುತ್ತೆ. ಏನು ಅಂತಂದರೆ, ಇವಾಗ ಮದುವೆ ಫಿಕ್ಸ್ ಆದ ನಂತರ ಮದುವೆ ಇನ್ನೂ ಕೆಲವು ದಿನಗಳಿದೆ ಅಂತ ಅಂದಾಗ ಒಂದು ಪೂಜೆಯನ್ನು ಇಟ್ಕೊಂಡು ಸ್ವಾಮೀಜಿಯವರನ್ನು ಕರೆದು ಬಲ ತೆಗೆಸೋದು ಅಂತ ಹೇಳ್ತಾರೆ. ಅಂದರೆ ಮದುಮಕ್ಕಳ ಬಲನ ಮೊದಲೇ ತೆಗೆಸಿರ್ತಾರೆ. ಆದರೆ ಇಲ್ಲಿ ಮದುವೆಯಲ್ಲಿ ಯಾರ್ಯಾರು ಏನೇನು ಮಾಡಬೇಕು ಅಂತಂದರೆ, ಆರತಿ ಯಾರು ಹಿಡ್ಕೊಳ್ಬೇಕು, ಹಾಗೆ ದೇವ್ರ ಕರೆಯೋ ಕಾರ್ಯಕ್ರಮ ಇದ್ದರೆ ಅದರಲ್ಲಿ ಯಾರ್ಯಾರ ಪಾತ್ರ ಏನು ಇರುತ್ತೆ ಅಂತ ಅಂದ್ಬಿಟ್ಟು ಕೆಲವರ ಹೆಸರುಗಳನ್ನು ಮನೆಯವರು ಹೇಳ್ತಾರೆ ಸ್ವಾಮೀಜಿಯವರಿಗೆ. ಅವರು ಯಾರ ಹೆಸರಲ್ಲಿ ಬಲ ಇರುತ್ತೋ ಅವರ ಹೆಸರನ್ನು ಹೇಳಿರ್ತಾರೆ. ಅವರು ಆ ದಿನಕ್ಕೆ ರೆಡಿಯಾಗಿರಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಸಂಬಂಧಗಳು ತುಂಬಾ ಪ್ರಾಮುಖ್ಯತೆ, ಕೆಲವೊಂದು ಸಂಬಂಧಗಳು ಅಷ್ಟೇನೂ ಇಲ್ಲ ಅಂತ ಅನ್ನೋದು ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವನದಲ್ಲಿ ಎಲ್ಲ ಸಂಬಂಧಗಳಿಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅಷ್ಟು ನಾವು ಸುಖವಾಗಿ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಒಂದು ಮದುವೆಯಲ್ಲಿನ ಸಂಪ್ರದಾಯಗಳನ್ನು ಹೇಳ್ತಾ ಇದ್ದೆ. ಇದಾದ ನಂತರ ಮದುವೆಯಲ್ಲಿ ತಾಯಿ ತಂದೆ ಕನ್ಯಾದಾನ ಮಾಡ್ತಾರೆ. ಹಾಗೆ ಮದುವೆ ಆದ ನಂತರ ಸೋದರ ಮಾವ ಸೋದರತ್ತೆ ಧಾರೆ ಎರೆದು ಕೊಡ್ತಾರೆ. ಅದಾದ ನಂತರ ಇನ್ನೂ ಕೆಲವು ನಿಮಿಷಗಳಲ್ಲಿ ಗಂಡನ ಮನೆಗೆ ಹೋಗಬೇಕಾದಾಗ ಮದುಮಕ್ಕಳ ಕಾಲನ್ನು ತೊಳೆಯೋದು, ಮದುಮಗಳ ಅಣ್ಣ ಹಾಗೆ ಅತ್ತಿಗೆ ಕಾಲನ್ನು ತೊಳಿತಾರೆ. ಹಾಗಾಗಿ ಇಲ್ಲಿ ನೋಡಿ, ಯಾರು ನೀವು ಇಂಪಾರ್ಟೆಂಟು ಹಾಗೆ ಯಾರು ನಿಮಗೆ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ. ಎಲ್ಲರೂ ಕೂಡ ಇದ್ರೇ ಒಳ್ಳೆಯದು. ನಾವು ಹಾಗಾಗಿ ನಮ್ಮ ಸಂಬಂಧಗಳನ್ನು ತುಂಬಾ ರೆಸ್ಪೆಕ್ಟನ್ನು ಕೊಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಅವರು ರೆಸ್ಪೆಕ್ಟ್ ಕೊಡೋದಿಲ್ಲ, ನಾವು ಯಾಕೆ ಕೊಡಬೇಕು ಅನ್ನೋದೇ ಎಲ್ಲರ ಭಾವನೆ. ಆದರೆ ನಾವು ಕೊಟ್ಟರೆ ಮಾತ್ರ ಅವರು ಕೊಡ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನಾವು ಈ ಜಗತ್ತಿಗೆ ಬರುವಾಗ ನಾವು ಏನನ್ನೂ ಕೂಡ ತಂದಿಲ್ಲ, ಹಾಗೆ ನಾವು ತರಬೇಕು ಅಂತ ಅಂದರೂ ಕೂಡ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಹೋಗುವಾಗ ಮಾತ್ರ ನಾವು ಏನನ್ನು ನಮ್ಮ ಜೊತೆಗೆ ಒಯ್ಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ನಾವು ಒಳ್ಳೆಯತನವನ್ನು ನಮ್ಮ ಜೊತೆ ಒಯ್ಯಬಹುದು. ನಾವು ಒಳ್ಳೆಯದು ಮಾಡಿದರೂ ಕೂಡ ನಮಗೆ ಜನರು ನೆನೆಸ್ಕೊಳ್ತಾರೆ, ಕೆಟ್ಟದ್ದು ಮಾಡಿದರೂ ಕೂಡ ನೆನೆಸ್ಕೊಳ್ತಾರೆ. ಆದರೆ ನಾವು ಯಾವ ರೀತಿ ನಮ್ಮನ್ನು ನೆನೆಸ್ಕೊಳ್ಬೇಕು ಅಂತ ಅನ್ನೋದು ನಮ್ಮ ಕೈಯಲ್ಲಿದೆ. ಹಾಗೆ ಒಂದು ಇಲ್ಲಿ ಎಕ್ಸಾಂಪಲನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರಿಗೆ ನೋಡಿದರೆ ನಮಗೆ ಇರಿಟೇಟ್ ಆಗುತ್ತೆ, ಹಾಗೆ ಅವರನ್ನು ಮಾತಾಡಿಸಿದ್ರು ಕೂಡ ಇರಿಟೇಟ್ ಆಗುತ್ತೆ. ಆ ಥರದವರು ಇರ್ತಾರೆ ನಮ್ಮ ಸಂಬಂಧದಲ್ಲಿ. ಆದಷ್ಟು ಆ ಥರದವರನ್ನು ಅವಾಯ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕತೆ ಹೇಳಬೇಕು ಅಂದರೆ, ಕತ್ತೆ ಮತ್ತು ಕುದುರೆಯ ಜಗಳ ಆಯ್ತಂತೆ. ಇಬ್ಬರೂ ಕೂಡ ರಾಜನ ಹತ್ರ ನ್ಯಾಯಕ್ಕಾಗಿ ಹೋದರು. ಆವಾಗ ಏನಾಯಿತು ಅಂತಂದರೆ, ರಾಜನು ಕುದುರೆಗೆ ಹೊಡೆದು ಬುದ್ಧಿ ಹೇಳಿ ಕಳಿಸಿದ್ರಂತೆ. ಇದು ಯಾಕೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ, ಕತ್ತೆಗೆ ಬುದ್ಧಿ ಹೇಳೋದಕ್ಕಾಗೋದಿಲ್ಲ, ಹಾಗಾಗಿ ಕುದುರೆಗೆ ಬುದ್ಧಿ ಹೇಳಿದ್ರು ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನನಗೆ ಈ ವಿಡಿಯೋ ನೀವು ಲೈಕ್ ಮಾಡಿದರೆ
ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.